ಜೀಕರಣ ನ್ಯೂಸ್ ಡಿಎನ್ಎ 4ನೇ ಸುದ್ದಿ. ಒಂದು ಪ್ರಶ್ನೆ ಕಾಡ್ತಾ ಇದೆ. ಜಗತ್ತು ವಿನಾಶದತ್ತ ಹೋಗ್ತಾ ಇದೆಯಾ? ಭೂಮಿಯ ಅವಧಿ ಅಥವಾ ಭೂಮಿಯ ಅಂತ್ಯ ಹತ್ತಿರವಾಗ್ತಿದೆಯಾ ಅನ್ನುವಂತಹ ಪ್ರಶ್ನೆ ಜಾಗತಿಕವಾಗಿ ನಡೀತಾ ಇರುವಂತಹ ವಿದ್ಯಮಾನಗಳನ್ನು ಗಮನಿಸಿದಾಗ ನಮಗೆಲ್ಲ ಗೊತ್ತಾಗುತ್ತೆ. ಒಂದು ಕಡೆ ನಾವೇ ಗಡಿ ವಿಚಾರಕ್ಕನೋ ಪರಮಾಣು ವಿಚಾರಕ್ಕನೋ ಅಥವಾ ಶತ್ರುತ್ವದ ಕಾರಣಕ್ಕಾಗಿನೋ ಪರಸ್ಪರ ದೇಶಗಳ ನಡುವೆ ಬೇರೆ ಬೇರೆ ಕಳೆದ 2-3-4 ವರ್ಷಗಳಲ್ಲಿ ಜಾಗತಿಕವಾಗಿ ಆದಂಥ ಯುದ್ಧಗಳನ್ನು ನೋಡ್ತಾ ಇದ್ದೀವಿ. ಮಾನವ ಕುಲ ಯಾವ ಹಂತಕ್ಕೆ ಹೋಗ್ತಾ ಇದೆ ಅನ್ನೋದನ್ನು ಒಂದು ನೋಡ್ತಾ ಇದ್ದೀವಿ. ಒಂದು ಯುದ್ಧದ ಕಾರಣ. ಎರಡನೆಯದ್ದು ಭಾರತ ಸೇರಿದಂತೆ ಏಷ್ಯಾದ ಬೇರೆ ಬೇರೆ ದೇಶಗಳಿಗೆ ಆಗ್ತಾ ಇರುವಂತಹ ವಿಪರೀತವಾದಂಥ ಬರಗಾಲದ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಯುರೋಪಿಯನ್ ಕಂಟ್ರಿಗಳಲ್ಲಿ ತಾಪಮಾನ ಅನ್ನೋದು ಗಡಿಗೆ ತಲುಪಿಬಿಟ್ಟಿದೆ. ಜನಕ್ಕೆ ಬದುಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂಥದ್ದೊಂದು ಪರಿಸ್ಥಿತಿ ಇವತ್ತು ಯುರೋಪಿಯನ್ನ ಬೇರೆ ಬೇರೆ ದೇಶಗಳಿಗೆ ಬಂದಿದೆ. ಇವೆಲ್ಲದಕ್ಕಿಂತ ಹೆಚ್ಚಾಗಿ ವೆನೆಜುವೆಲಾದಲ್ಲಿ ನಡೆದಂತಹ ಭೀಕರ ಭೂಕಂಪ, ಈಗ ಬರ್ತಾ ಇರೋ ಮಾಹಿತಿಗಳ ಪ್ರಕಾರ ಒಂದು 10,000 ಜನ ಮೃತಪಟ್ಟಿದ್ದಾರೆ ಅಂತ ಸುದ್ದಿಗಳು ಬರ್ತಾ ಇದೆ. ಅಧಿಕೃತ ಆಗಬೇಕು. ಅಂಥದ್ದೊಂದು ವಿನಾಶಕಾರಿ ಬೆಳವಣಿಗೆಗಳು ಜಾಗತಿಕವಾಗಿ ಆಗ್ತಾ ಇದೆ. ಒಂದು ಪ್ರಾಕೃತಿಕವಾಗಿ ಆಗ್ತಾ ಇರುವಂತಹ ಬೆಳವಣಿಗೆ, ಎರಡನೆಯದ್ದು ಮಾನವ ತಾನೇ ಸೃಷ್ಟಿ ಮಾಡಿಕೊಂಡಿರುವಂತಹ ಬೆಳವಣಿಗೆ. ಇವೆಲ್ಲದರ ಪರಿಣಾಮ ಪರಿಸರ ವರ್ಸಸ್ ಮಾನವನ ಈ ಸಂಘರ್ಷದಲ್ಲಿ ಭೂಮಿಯ ಅಂತ್ಯ ಹತ್ತಿರವಾಗ್ತಿದೆಯಾ? ಈ ಪ್ರಶ್ನೆಗಳು ಬರ್ತಾ ಇರೋದು. ಹಾಗಾದರೆ ಯುರೋಪ್ನಲ್ಲಿ ಏನಾಯಿತು? ಎಲ್ಲಿನೋದ ಪರಿಣಾಮ ಏನಾಯಿತು? ವೆನಿಜುವೆಲಾದಲ್ಲಿ ಎಷ್ಟು ಜನ ಸತ್ರು? ಡೀಟೇಲ್ಸ್ ನೋಡ್ತಾ ಹೋಗೋಣ. ಬೆಂಕಿಯ ಉಂಡೆಯಾಗಿದೆ ಯುರೋಪ್. ಅಕ್ಷರಶಃ ಬೆಂಕಿ ಉಂಡೆ ಇದು. ಆ ಪರಿಪ್ರಮಾಣದಲ್ಲಿ ಭೀಕರ ಹೀಟ್ ವೇವ್ ಆಗಿದೆ ಫ್ರಾನ್ಸ್ನಲ್ಲಿ. 44.3 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ತಲುಪಿರೋದಲ್ಲಿ 44.3 ಡಿಗ್ರಿ ಸೆಲ್ಸಿಯಸ್. ಬಿಸಿಲು ತಾಳರದೆ ಈಜೋದಕ್ಕೆ 40 ಜನ ಹೋಗಿದ್ರು, ಎಲ್ಲ ಮೃತಪಟ್ಟುಬಿಟ್ರು. ಯುರೋಪ್ ದೇಶಗಳು ಇತಿಹಾಸದಲ್ಲಿ ಅತ್ಯಂತ ಭೀಕರವಾದಂತಹ ಬಿಸಿಗಾಳಿಯನ್ನು ಎದುರಿಸ್ತಾ ಇವೆ ಅಂತ ಸುದ್ದಿ. ನೈಋತ್ಯ ಭಾಗದ ಫಿಸ್ಸೋಸ್ ಎನ್ನುವಂಥ ಒಂದು ನಗರ, ಅಲ್ಲಿ 44.3 ಡಿಗ್ರಿ ಸೆಲ್ಸಿಯಸ್ ಎಲ್ಲ ಇದೆ. ದೇಶದ ಹವಾಮಾನ ಇತಿಹಾಸದಲ್ಲಿ ಅತ್ಯಂತ ಗರಿಷ್ಠ ತಾಪಮಾನ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ 58 ಇಲಾಖೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಫ್ರಾನ್ಸ್ನಲ್ಲಿ. ಬಿಸಿಲಿನ ಜಳ ಇತ್ತು, ವಿಪರೀತವಾದಂಥ ಶೆಕೆ. ಹೀಗಾಗಿ ನದಿಗೆ ಹೋದ್ರು ಜನ, ಕಾಲುವೆಗೆ ಹೋದ್ರು, ಸಮುದ್ರಕ್ಕೆ ಹೋದ್ರು ಈಜೋದಕ್ಕೆ, ಈ ತಾಪಮಾನದಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ. 48 ಜನ ನೀರಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ. ಮತ್ತೊಂದು ಕಡೆ ತೀವ್ರ ಶಾಖದ ಕಾರಣದಿಂದ ಪ್ಯಾರಿಸ್ನ ಪ್ರಸಿದ್ಧ ಐಫೆಲ್ ಟವರ್ ಮತ್ತು ಲೂರ್ ಮ್ಯೂಸಿಯಂ ಎಲ್ಲವನ್ನು ಕೂಡ ಬಂದ್ ಮಾಡಲಾಗಿದೆ. 800ಕ್ಕೂ ಹೆಚ್ಚು ಶಾಲೆಗಳನ್ನು ಬಂದ್ ಮಾಡಲಾಗಿದೆ. ರೈಲು ಹಳಿಗಳು ಕೂಡ ಕರಗುವ ಭೀತಿ ಇದೆ. ತಾಪಮಾನದ ಪರಿಸ್ಥಿತಿ ನೋಡಿ. ಟ್ರ್ಯಾಕ್ ಇದೆಯಲ್ಲ, ರೈಲಿನ ಟ್ರ್ಯಾಕ್, ಅದು ಕೂಡ ಕರಗಬಹುದು ಅನ್ನೋ ಕಾರಣಕ್ಕಾಗಿ ರೈಲು ಸಂಚಾರವನ್ನು ಕಡಿತಗೊಳಿಸಲಾಗಿದೆ. ಮತ್ತೊಂದು ಕಡೆ ಇಟಲಿಯಲ್ಲಿ ರೋಮ್, ಮಿಲನ್ ಸೇರಿದಂತೆ 16 ನಗರಗಳಿಗೆ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಸ್ಪೇನ್ನ ತಾಪಮಾನ 40 ಡಿಗ್ರಿ ದಾಟಿದೆ. ಹೀಟ್ ಸ್ಟ್ರೋಕ್ನಿಂದ 2 ಜನ ಅಲ್ಲಿ ಮೃತಪಟ್ಟಿದ್ದಾರೆ ಅಂತ. ಬ್ರಿಟನ್ನ ಇತಿಹಾಸದಲ್ಲಿ 2ನೇ ಬಾರಿಗೆ ಅತ್ಯಂತ ತೀವ್ರತರನಾದಂಥ ಬಿಸಿಲಿನ ರೆಡ್ ವಾರ್ನಿಂಗ್ ಎಲ್ಲ ಜಾರಿಗೊಳಿಸಲಾಗಿದೆ. ಇದು ಒಂದು. ಎರಡನೇದು, ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದ್ರೆ ಒಮೆಗಾ ಬ್ಲಾಕ್ ಎನ್ನುವಂಥ ಹವಾಮಾನ ಮಾದರಿ ಅಂತ ಎಲ್ಲ ಹೇಳಲಾಗ್ತಾ ಇದೆ. ಅಂದರೆ ಒಮೆಗಾ ಬ್ಲಾಕ್ ಅಂತ ಹೇಳಿದ್ರೆ ಒಂದು ಅಪಾಯಕಾರಿ ಹವಾಮಾನ ಪರಿಸ್ಥಿತಿ. ಇದು ವಾತಾವರಣದಲ್ಲಿ ಹೆಚ್ಚು ಒತ್ತಡದ ಗಾಳಿ ಒಂದೇ ಕಡೆ ಸ್ಥಿರವಾಗಿ ನಿಲ್ಲುವಂತೆ ಮಾಡುತ್ತೆ. ಇದರಿಂದ ಭೀಕರ ಬಿಸಿಗಾಳಿ ಮತ್ತು ಸುದೀರ್ಘವಾದಂತಹ ಮಳೆ ಎಲ್ಲ ಉಂಟಾಗುತ್ತೆ. ಇದರ ಅರ್ಥ ಹೆಂಗೆ ಅಂತ ಹೇಳಿದ್ರೆ, ಇದು ಒಮೆಗಾ ಆಕಾರ ಇರುತ್ತಲ್ಲ, ಈ ಒಮೆಗಾ ಆಕಾರ ಒಂದು ದೊಡ್ಡ ತಡೆಗೋಡೆಯಂತೆ ಕೆಲಸ ಮಾಡುತ್ತೆ. ಈ ತಡೆಗೋಡೆ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಬೇರೆ ಕಡೆಯಿಂದ ಬರುವಂತಹ ಯಾವುದೇ ತಂಪಾದ ಗಾಳಿ ಆಗಿರ್ಬೋದು, ತಂಪಾದ ಮೋಡಗಳನ್ನು ಆ ದೇಶದ ಒಳಗಡೆ ಬಿಡೋದಕ್ಕೆ ಅಸಾಧ್ಯವಾದಂತಹ ಒಂದು ಪ್ರತಿಕೂಲ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುತ್ತೆ. ಈ ಒಮೆಗಾ ಬ್ಲಾಕ್ ಎನ್ನುವಂತಹ ಹವಾಮಾನ ವೈಪರೀತ್ಯದಿಂದ ಜಾಗತಿಕವಾಗಿ ತಾಪಮಾನ ಏರಿಕೆ ಆಗ್ತಾ ಇದೆ. ಯುರೋಪ್ನಲ್ಲಿ ಅದರ ಮಟ್ಟ ದೊಡ್ಡ ಮಟ್ಟದಲ್ಲಿದೆ. ಅದರ ಪರಿಣಾಮವಾಗಿ ಇಂಥದ್ದೊಂದು ಭೀಕರ ಸಾವು ನೋವುಗಳೆಲ್ಲ ಸಂಭವಿಸ್ತಾ ಇದೆ ಅಂತ ಸದ್ಯಕ್ಕೆ ಬರ್ತಾ ಇರೋ ಸುದ್ದಿ. ಎರಡನೇ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಪೆಸಿಫಿಕ್ನಿಂದ ಯುರೋಪ್ನವರೆಗೆ ಎಲ್ ನೀನೋ ಕಂಟಕ ಆಗ್ತಾ ಇದೆ. ಪೆಸಿಫಿಕ್ ಸಾಗರದ ತಾಪಮಾನ ಏರಿಕೆಯಿಂದ ಜಾಗತಿಕ ಹವಾಮಾನದಲ್ಲಿ ಭಾರಿ ಏರುಪೇರು ಆಗ್ತಾ ಇದೆ. ನಾವು ಮೊನ್ನೆಯೂ ಕೂಡ ನೋಡಿದ್ವಿ, 0.5 ಏರಿಕೆ ಆದರೆ ಅದು ಎಲ್ ನೀನೋ, 2 ಡಿಗ್ರಿ ಸೆಲ್ಸಿಯಸ್ ಎಲ್ಲ ಆಗಿಬಿಟ್ರೆ ಅದು ಸೂಪರ್ ಎಲ್ ನೀನೋ ಆಗುತ್ತೆ ಅಂತ. ಜಾಗತಿಕವಾಗಿ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಸಾಗರ ಬಿಡುಗಡೆ ಮಾಡುವ ಶಾಖದಿಂದಾಗಿ ಜಾಗತಿಕ ಸರಾಸರಿ ತಾಪಮಾನ ದಾಖಲೆ ಮಟ್ಟದೆಲ್ಲ ಜಾಸ್ತಿ ಆಗ್ತಾ ಇದೆ. ಇದರಿಂದ ಹೀಟ್ ವೇವ್ಸ್ ಎಲ್ಲ ಅಂದರೆ ಉಷ್ಣಗಾಳಿ ಎಲ್ಲ ದೊಡ್ಡ ಮಟ್ಟದಲ್ಲಿ ಆಗ್ತಿದೆ. ಏಷ್ಯಾ ಮತ್ತು ಆಸ್ಟ್ರೇಲಿಯಾದಲ್ಲಿ ಭೀಕರ ಬರಗಾಲ, ಮುಂಗಾರು ಮಳೆಗೆಲ್ಲ ಹೊಡೆತ ಬಿದ್ದಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಪೆಸಿಫಿಕ್ ಸಾಗರದ ತಾಪಮಾನ ಏರಿಕೆ ಭಾರತ ಸೇರಿದಂತೆ ದಕ್ಷಿಣ ಏಷ್ಯಾದ ನೈಋತ್ಯ ಮುಂಗಾರು ಮಾರುತಗಳನ್ನೆಲ್ಲ ದುರ್ಬಲಗೊಳಿಸಿರುವುದು ಕೃಷಿ ಪ್ರಧಾನ ದೇಶಗಳಿಗೆ ದೊಡ್ಡ ಮಟ್ಟದ ಹೊಡೆತ. ಎಕ್ಸಾಂಪಲ್ ಭಾರತದ ಕರ್ನಾಟಕದ ಉದಾಹರಣೆ ತೆಗೆದುಕೊಳ್ಳಿ. ಮಳೆ ಆಗ್ತಾ ಇಲ್ಲ, ಭೀಕರ ಬರಗಾಲ ಬರ್ತಾ ಇದೆ, ನೀರಿನ ಅಭಾವ ಸೃಷ್ಟಿ ಆಗ್ತಾ ಇದೆ. ಒಂದು. ಎರಡನೇದು, ಆಸ್ಟ್ರೇಲಿಯಾ, ಇಂಡೋನೇಷ್ಯಾ ದೇಶಗಳಲ್ಲಿ ಮಳೆಯ ಪ್ರಮಾಣ ಕುಸಿದು ಕಾಡ್ಗಿಚ್ಚಿನ ಹಾವಳಿ ಆಗ್ಬೋದು ಅಂತ ಒಣ ಹವಾಮಾನ ನಿರ್ಮಾಣ ಆಗೋದ್ರಿಂದ ಅಲ್ಲಿನ ಕಾಡುಗಳಲ್ಲಿ ವಿಪರೀತವಾದಂಥ ಕಾಡ್ಗಿಚ್ಚೆಲ್ಲ ಸಂಭವಿಸಬಹುದು. ಇದರಿಂದ ದೊಡ್ಡ ಮಟ್ಟದ ಹವಾಮಾನ ವೈಪರೀತ್ಯ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಎರಡನೇದು, ಅಮೆರಿಕ ಖಂಡಗಳಲ್ಲಿ ಭಾರಿ ಮಳೆ ಆಗ್ಬೋದು, ಪ್ರವಾಹದ ಭೀತಿ ಆಗ್ಬೋದು ಅಂತ. ಏಷ್ಯಾ ಭಾಗದಲ್ಲಿ ಬರಗಾಲ, ನೀರಿನ ಕೊರತೆ, ಅದೇ ರೀತಿಯಾಗಿ ಪೆಸಿಫಿಕ್ ಸಾಗರದ ಇನ್ನೊಂದು ಬದಿ ಫೇರು, ಇಕ್ವೆಡಾರ್ ಮತ್ತು ದಕ್ಷಿಣ ಅಮೆರಿಕಾದ ಪ್ರದೇಶಗಳಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಇದರಿಂದಾಗಿ ಭೂಕುಸಿತ
ಕುಸಿತ, ದೊಡ್ಡ ಮಟ್ಟದ ಪ್ರವಾಹ ಎಲ್ಲ ಸಂಭವಿಸ್ತಾ ಇದೆ. ಮತ್ತೊಂದು ಪೆಸಿಫಿಕ್ ಸಾಗರದಲ್ಲಿನ ಬದಲಾವಣೆಗಳು ಕೇವಲ ಹವಾಮಾನಕ್ಕೆ ಮಾತ್ರ ಸೀಮಿತವಾಗ್ತಾ ಇಲ್ಲ, ಜನರ ಜೀವನದ ಮೇಲೂ ಕೂಡ ಪರಿಣಾಮ ಬೀರೋದನ್ನು ನೋಡ್ತಾ ಇದ್ದೀವಿ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಮಹಾ ಭೂಕಂಪಕ್ಕೆ ವೆನಿಜುವೆಲಾ ಅಕ್ಷರಶಃ ಧೂಳಿಪಟವಾಗ್ಬಿಟ್ಟಿದೆ. ಅಕ್ಷರಶಃ ವೆನಿಜುವೆಲಾ ಭೂಕಂಪ 40 ಸೆಕೆಂಡ್ ಅಂತರದಲ್ಲಿ 7.1 ಮತ್ತು 7.5 ತೀವ್ರತೆಯಲ್ಲಿ ಭೂಕಂಪ ಆಯಿತು. ಕೇವಲ 40 ಸೆಕೆಂಡು. ನಾನು ಅವಾಗಲೇ ಹೇಳ್ತಾ ಇದ್ದೆ, ಅಂದಾಜು ಈ ಭೂಕಂಪಕ್ಕೆ 10,000 ಜನ ಮೃತಪಟ್ಟಿದ್ದಾರೆ ಅಂತ ಸುದ್ದಿ. ಜಸ್ಟ್ 40 ಸೆಕೆಂಡಲ್ಲಿ 10,000 ಜನ ಮೃತಪಡ್ತಾರೆ ಅಂತ ಭೀಕರತೆಯನ್ನು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಕಳೆದ 100 ವರ್ಷಗಳ ಇತಿಹಾಸದಲ್ಲೇ ದೊಡ್ಡ ತರನಾದಂತಹ ಭೂಕಂಪ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. 7.2, 7.5 ತೀವ್ರತೆಯಲ್ಲಿ ಭೀಕರ ಅವಳಿ ಭೂಕಂಪ ಎಲ್ಲ ಆಯಿತು. 40 ಸೆಕೆಂಡ್ಗಳ ಅಂತರದಲ್ಲಿ ಎಲ್ಲ ಜೂನ್ 24ನೇ ತಾರೀಕು ಬುಧವಾರ ಸಂಜೆ 6:04 ಸಾನ್ ಫೆಲಿಫಿ ಎನ್ನುವಂತಹ ಒಂದು ಪ್ರದೇಶ, ಅದು 7.2 ತೀವ್ರತೆ ಎಲ್ಲ ಆಯ್ತಂತೆ. ಮತ್ತೊಂದು ಕಡೆ ಮೊದಲ ಭೂಕಂಪನದಿಂದ ಜನ ಚೇತರಿಸ್ಕೊಳ್ತಾ ಇದ್ರು. ಅದಾದ ನಂತರ 30-40 ಸೆಕೆಂಡ್ಗಳಲ್ಲಿ 7.5 ತೀವ್ರತೆಯ ಪ್ರಬಲ ಭೂಕಂಪನ ಎಲ್ಲ ಆಯ್ತಲ್ಲಿ. ಮತ್ತೊಂದು ಕಡೆ ಇದರ ವೆನಿಜುವೆಲಾದ ರಾಜಧಾನಿ ಕ್ಯಾರ್ಕಾಸ್, ಅಲ್ಟಮಿರಾ ಮತ್ತು ಎಲ್ಫೈರಸೋ ಸೇರಿದಂತೆ ಕೆಲ ನಗರಗಳು, 22 ಅಂತಸ್ತಿನ ಗಗನಚುಂಬಿ ಕಟ್ಟಡಗಳು, ವಸತಿ ಸಮುಚ್ಚಯಗಳು ಫೀಸ್ ಆಗಿಲ್ಲ ಕುಸಿದು ಬಿದ್ದುಬಿಟ್ಟಿದೆ. ಇದು ಒಂದು ಬೆಳವಣಿಗೆ. ಮತ್ತೊಂದು ಕಡೆ ಇಂಟೀರಿಯಂ ಪ್ರೆಸಿಡೆಂಟ್ ಡೆಲ್ಸಿ ರೊಡ್ರಿಗಸ್ ಅವರೆಲ್ಲ ಒಂದು ಹೇಳಿಕೆ ಕೊಟ್ಟರು. 164 ಜನ ಮೃತಪಟ್ಟಿದ್ದಾರೆ, 971 ಜನ ಗಾಯಗೊಂಡಿದ್ದಾರೆ, 16 ಕಟ್ಟಡಗಳ ನೆಲಸಮ ಆಗಿದೆ, ಅವಶೇಷಗಳು ಅಡಿಯಲ್ಲೆಲ್ಲ ಸಿಕ್ಕಾಕೊಂಡಿದೆ. ಹೀಗಾಗಿ ಸಾವಿನ ಸಂಖ್ಯೆ 10,000ದಿಂದ 1 ಲಕ್ಷಕ್ಕೆಲ್ಲ ಏರಿಕೆ ಆಗ್ಬೋದು ಅಂತೆಲ್ಲ ಹೇಳ್ತಾ ಇದ್ದಾರೆ. ಹೀಗಾಗಿ ಒಂದು ತುರ್ತು ಪರಿಸ್ಥಿತಿಯನ್ನೆಲ್ಲ ಘೋಷಣೆ ಮಾಡಿಕೊಂಡಿದ್ದಾರೆ. ಅಲ್ಲಿ ರಕ್ಷಣಾ ಕಾರ್ಯಾಚರಣೆಗೆಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಒಂದು ಬೆಳವಣಿಗೆ. ಮತ್ತೊಂದು ಕಡೆ ಧೂಳಿನಿಂದ ದೊಡ್ಡ ಮಟ್ಟದ ಹಾನಿಯಾಗಿದೆ. ಇದು ಒಂದು. ಎರಡನೇ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ವಿನಾಶವನ್ನು ತಪ್ಪಿಸಿಕೊಳ್ಳೋದಕ್ಕೆ ಹಾಗಾದರೆ ದಾರಿ ಏನು? ಯುದ್ಧ ಆಗ್ತಾ ಇದೆ, ಅದಾದ ನಂತರ ಪರಿಸರ ಮಾಲಿನ್ಯ ಆಗ್ತಾ ಇದೆ, ಅದಾದ ನಂತರ ದೊಡ್ಡ ಮಟ್ಟದ ಇಂಥ ಭೂಕಂಪನಗಳಾಗ್ತಾ ಇದೆ. ಏನು ಮಾಡ್ಬೋದು? ವ್ಯಾಪಕವಾದಂಥ ಅರಳೀಕರಣ ಮಾಡಬೇಕು, ಜಲಸಂಪನ್ಮೂಲಗಳನ್ನು ನಾವೆಲ್ಲ ಉಳಿಸ್ಕೊಳ್ಬೇಕು, ಸಂರಕ್ಷಣೆ ಮಾಡಬೇಕು. ಸಹಜವಾಗಿ ಕಾರ್ಬನ್ ಹೊರಸೂಸುವಿಕೆ ಕಡಿಮೆ ಮಾಡಬೇಕು, ಅದು ಅನಿವಾರ್ಯ. ಒಂದು ಪ್ಯಾರಿಸ್ ಒಪ್ಪಂದ ಆಗಿದೆ. ಪ್ಯಾರಿಸ್ ಒಪ್ಪಂದದ ಪ್ರಕಾರ 1.5 ಅದೇನೋ ಕಡಿಮೆ ಮಾಡಬೇಕು ಅನ್ನುವಂಥ ಒಪ್ಪಂದ ಈಗಾಗಲೇ ಆಗಿದೆ. ಅದಕ್ಕಾಗಿ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದದ್ದು ನೋಡಿದ್ದೀವಿ. ಯುದ್ಧದ ಹಾದಿಯನ್ನು ಬಿಡಬೇಕು, ಪರಿಸರ ಸ್ನೇಹಿಯಾಗಿ ಬದುಕಬೇಕು, ವಿನಾಶದ ಮುನ್ಸೂಚನೆ ಎಲ್ಲ. ಹೀಗಾಗಿ ಒಂದು ತಪ್ಪನ್ನು ತಿದ್ದುಕೊಳ್ಳೋದಕ್ಕೆ ಒಂದು ಅವಕಾಶ ಅಂತ. ನೀವು ಬೇರೆ ಬೇರೆ ದೇಶಗಳಿಗೆ ಹೋಗೋದು ಬೇಡ, ನಮ್ಮ ಬೆಂಗಳೂರಿನ ಪರಿಸ್ಥಿತಿಯನ್ನು ನಾವು ಒಮ್ಮೆ ಇಮ್ಯಾಜಿನ್ ಮಾಡಿಕೊಂಡ್ರೆ ನಮಗೆಲ್ಲ ಕಣ್ಮುಂದೆ ಬಂದ್ಬಿಡುತ್ತೆ. ಇಲ್ಲಿ ಆಗಬಹುದಾದಂಥ ವಾಹನ ದಟ್ಟಣೆ, ಇಲ್ಲಿ ಆಗಬಹುದಂಥ ಕೆರೆಗಳ ಸಂರಕ್ಷಣೆಗಳು ಏನಾಗ್ತಾ ಇದೆ, ಇಲ್ಲಿರುವಂಥ ಹಸಿರುಕರಣ ಯಾವ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಇದೆ. ಇಡೀ ಜಾಗತಿಕವಾಗಿಯೂ ಕೂಡ ಇದೆಲ್ಲ ಅಪ್ಲೈ ಆಗುತ್ತೆ. ಹೀಗಾಗಿ ಇದನ್ನು ನಾವೆಲ್ಲ ಉಳಿಸ್ಕೊಂಡು ಮುಂದೆ ಹೋಗಬೇಕು, ಅಥವಾ ಮುಂದಿನ ಪೀಳಿಗೆಗೆ ನಾವು ಒಂದು ಸಮೃದ್ಧವಾದಂಥ ಅತ್ಯುತ್ತಮವಾದಂಥ ವಾತಾವರಣ ಕೊಡಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? ಪರಿಸರವನ್ನು ರಕ್ಷಣೆ ಮಾಡಬೇಕು.